ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಬೀನ್ಸಿಂದ ಅನ್ನ ಕಲಸೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಎಲ್ಲ ಮಾಡ್ಕೋಬೋದು. ಇದನ್ನು ಸಣ್ಣಗೆ ಹೆಚ್ಕೋತೀನಿ. ಈಗ ಇಲ್ಲಿ ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಇದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ ಹಾಕೋಬೇಕು. ಈಗ ಉದ್ದಿನ ಬೇಳೆ ಒಂದು 1/4 ಚಮಚ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ಇದಕ್ಕೆ ಅರಿಶಿಣದ ಪುಡಿಯನ್ನ ಹಾಕಿದ್ದೀನಿ. ಸ್ವಲ್ಪ ಇಂಗನ್ನ ಹಾಕಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಫ್ರೆಂಡ್ಸ್, ಹಾಗೇ ಮಾಡ್ತಾ ಇದ್ದೀನಿ. ಇದನ್ನ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಫ್ ಮಾಡಿ ಇಟ್ಕೋತೀನಿ. ಈಗ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಬೀನ್ಸ್ ಹೆಚ್ಚಿ ಹಾಕೊಂಡಿರೋದನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಈ ಬೀನ್ಸ್ ಉಪ್ಪು ಹಿಡ್ಕೊಳಕ್ಕಾಗಿ ಚೂರು ಉಪ್ಪನ್ನ ಹಾಕೋತಾ ಇದ್ದೀನಿ. ಆಮೇಲೆ ಟೇಸ್ಟಿಗೆ ಬೇಕಾದಷ್ಟನ್ನು ಅನ್ನ ಕಲಸುವಾಗ ಹಾಕ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಚೆನ್ನಾಗಿ ಬೇಯಬೇಕಿದು. ಈಗ ಇದನ್ನ ಒಂದು ಕಡೆ ಬೇಯಕ್ಕೆ ಇಟ್ಕೋತೀನಿ. ಇನ್ನೊಂದು ಕಡೆ ಇದಕ್ಕೆ ಬೇಕಾದ ಮಸಾಲೆನ ಹುರ್ಕೊಳ್ಳೋದನ್ನ ತೋರಿಸ್ತೀನಿ. ಈ ಬಾಣಲೆಗೆ ಈಗ 1 ಮುಷ್ಟಿ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದನ್ನ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಒಣಮೆಣಸಿನಕಾಯನ್ನ ಹಾಕೋತಾ ಇದ್ದೀನಿ. ಇದಕ್ಕೆ 1 ಚಮಚ ಉದ್ದಿನ ಬೇಳೆಯನ್ನ ಹಾಕೋತಾ ಇದ್ದೀನಿ. ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ ಉದ್ದಿನ ಬೇಳೆ ಹಾಕೋದ್ರಿಂದ. ನಿಮ್ಮ ಹತ್ರ ಈ ಪುಡಿ ಇರಲಿಲ್ಲ, ಇದು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪನ್ನೀರ್ ಪುಡಿ ಎಲ್ಲ ಸಿಗತ್ತಲ್ಲ, ಅದನ್ನ ತಂದ್ಕೋಬಹುದು. ಇಲ್ಲ ಚಟ್ನಿ ಪುಡಿ ಹಾಕ್ಕೋಬಹುದು. ಇದು ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಹುರಿದಿದೆ. ಇದನ್ನು ತಣ್ಣಗೆ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋತೀನಿ. ಈಗ ಇದು ಬೆಂದು ಆರಿ ರೆಡಿಯಾಗಿದೆ. ಇದಕ್ಕೆ ಒಂದು ಅರ್ಧ ಚಮಚ ಆದಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಲಿಂಬೆ ಹುಳಿ ಹಾಕೋದ್ರಿಂದ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅವಾಗ ಸ್ವಲ್ಪನೇ ಉಪ್ಪು ಹಾಕಿದ್ದೆ. ಈಗ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಈ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನಿಂಬೆ ರಸವನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿರೋ ಪುಡಿ, ಆಮೇಲೆ ಉಪ್ಪು, ನಿಂಬೆಹಣ್ಣು, ಸಕ್ಕರೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಟೈಮಲ್ಲಿ ಇದಕ್ಕೆ 1 ಚಮಚ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ಉದುರುದ್ರಾಗಿ ಮಾಡಿ ಇಟ್ಕೊಂಡಿರೋ ಅನ್ನವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಅನ್ನ ಹಾಕೋಬೇಕು.
ಬೀನ್ಸಿನ ಅನ್ನ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲಂಚ್ ಬಾಕ್ಸಿಗೆ, ಬೆಳಗ್ಗೆ ಟಿಫನ್ನಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಅದಕ್ಕೆ ಬೀನ್ಸಿನ ಅನ್ನ ಕಲಸಿದ್ದೀನಲ್ಲ, ಅದಕ್ಕೆ ಹೊಂದ್ಕೊಳ್ಳೋ ಥರ ಒಂದು ಮೊಸರು ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ, ರಾಯಿ ಥರ. ಇದು ಮೊಸರು, ಸ್ವಲ್ಪ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮಜ್ಜಿಗೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಚಿಟಕಿ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿಯನ್ನ ಹಾಕಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಅನ್ನ ಕಲಿಸ್ತೀವಲ್ಲ ಅದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ದಾಳಿಂಬೆ ಇದ್ರೆ ಅದನ್ನು ಕೂಡ ಹಾಕೋಬಹುದು. ಈಗ ರುಚಿ ರುಚಿಯಾದ ಬೀನ್ಸಿನ ರೆಡಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಅಷ್ಟೇ ರುಚಿಯಾಗಿರುತ್ತೆ. ಇದು ಈಸಿಯಾಗಿ ಬೇಗ ಮಾಡ್ಬೋದು. ಬೀನ್ಸ್ ಹೆಚ್ಚೋದಷ್ಟೇ ಕೆಲಸ.